ಸರ್ ಇದು 3 ಎಕರೆ 20 ಗುಂಟೆ ವೆಂಕಟೇಶ್ವರ ಬಡಾವಣೆ ಅಂತ 25 ವರ್ಷದ ಹಳೆ ಲೇಔಟ್ ಸರ್ ಇದು. ಈ ಲೇಔಟು ನಾವು ಮಾಡಿ ಇಲ್ಲಿಗೆ ಯಾರು 2 ಮನೆ ಬಿಟ್ಟರೆ ಇನ್ನು ಯಾವ ಮನೆಯೂ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ. ಇಲ್ಲಿ ನಮ್ದು ಯಾವುದು UGD ಲೈನು ನಮ್ದು ಯಾವುದು ಹೋಗ್ತಾ ಇಲ್ಲ ಸರ್. ಇದೇನೇನಾಗಿದೆ, ಇಲ್ಲಿ ಒಳಗಡೆಯಿಂದನೇ ಅಕ್ರಮವಾಗಿ ಈ ಹಾಸ್ಟ್ಲ್ ಒಳಗಿಂದ ಅಕ್ರಮವಾಗಿ ರೆವಿನ್ಯೂ ಸೈಟ್ ಅವರು ಈ ಹಾಸ್ಟ್ಲ್ ಇಲ್ದೇದಾಗ ಒಳಗಿಂದ ಪೈಪ್ ಲೈನ್ ಹಾಕ್ಬಿಟ್ಟು ಇದನ್ನ ತೊಗೊಂಡವ್ರೆ ಕನೆಕ್ಷನ್ನು. ಇದಕ್ಕೆ ಯಾವುದೇ NOC ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಇದನ್ನ ನಾನು ಡಿಪಾರ್ಟ್ಮೆಂಟಲ್ಲಿ ಹೋಗಿ ಶ್ರೀರಾಮ್ಪುರದಲ್ಲಿ ಕೇಳಿದ್ವಿ, ಆ ಕೆಲಸ ಯಾರು ಮಾಡಿಸ್ತಾ ಇರೋದು ಅಂತ ಕೇಳಿದ್ವಿ. ನಾವು ಯಾವುದು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಯಾರಿಗೂ ಮಾಡಿಸ್ತಾ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟು ನಾನು ಈ ಹಾಸ್ಟ್ಲವ್ರಿಗೆ ಬಂದು ಒಂದು ವಾರದಿಂದ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಯಾರು ಸರ್ ಮಾಡಿಸ್ತಾ ಇರೋದು? ನಾವು ಹಾಸ್ಟ್ಲು ಬಾಡಿಗೆಗಿರೋದು, ಇದು ನಾವು ಬಿಲ್ಡಿಂಗ್ ಓನರ್ ಮಾಡಿಸ್ತವ್ರೆ ಅಂತ ಹೇಳಿದ್ರು. ಓನರ್ ನಂಬರ್ ನಮ್ಮ ಹತ್ರ ಇಲ್ಲ ಸರ್, ನಾವು ಬಾಡಿಗೆದಾರರು ನಾವು ಅಂತ ಹೇಳಿದ್ರು. ಓನರ್ ಯಾಕೆ ಮಾಡಿಸ್ತಾರೆ? 1 ಅಡಿ ಪೈಪ್ ಹೆಂಗೆ ಹಾಕ್ತಾರೆ ಅವರು? 6 ಇಂಚು ನಮ್ಮ ಲೈನ್ ಇರೋದು 6 ಇಂಚು. ಓನ್ಲಿ ಒಂದು ಹಾಸ್ಟ್ಲು ಸಾರ್ವಜನಿಕವಾಗಿ ಹುಡುಗರಿಗೆ ವಸತಿ ವಿದ್ಯಾರ್ಥಿ ನಿಲಯ ಅವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನಾವು ಕನೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಾಳೆ ದಿವಸ ಕಟ್ಕೊಂಡ್ರೆ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿದ್ಕೆ ಈಗ ನೋಡಿ ಅಲ್ಲಿ 1 ಅಡಿ ಪೈಪ್ ಹಾಕಿದ್ದಾರೆ ಅವರು. 1 ಅಡಿ ಪೈಪ್ ಹಾಕ್ಬಿಟ್ಟು ನಮಗೆ ಇಲ್ಲಿ ನೀರನ್ನೇ UGD ನೀರನ್ನೇ ಒಳ್ಳೆ ಕಾವೇರಿ ನದಿ ಹರಿದಂಗೆ ಹರಿತಾ ಇದೆ ರೋಡಲ್ಲಿ. ಇಲ್ಲಿ ಓಡಾಡೋರಿಗೆ ಸಮಸ್ಯೆ, ನಾವು ಕೆಲಸ ಮಾಡ್ತಾಯಿದ್ದೀವಿ ಲೇಔಟ್ಗೆ ಸಮಸ್ಯೆ. ಈ ಸಂಬಂಧಪಟ್ಟಂಗೆ ನಾನು ಶ್ರೀರಾಮ್ಪುರ ಪಂಚಾಯತಿ ಆಫೀಸ್ಗೆ ಹೋಗಿ ದೂರು ಕೊಟ್ಟಿರ್ತೀನಿ. ಸುರೇಶ್ ಅವ್ರು ಸ್ಪಂದಿಸ್ತಾರೆ, ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಾರೆ. ಬಟ್ ಹೆಲ್ತ್ ಇನ್ಸ್ಪೆಕ್ಟ್ರು 100 ಫೋನ್ ಮಾಡಿದ್ದೀನಿ, 1 ಫೋನು ಎತ್ತಲ್ಲ. ಅನೀಶ್ ಅಂತ ರೆವಿನ್ಯೂ ಬಡಾವಣೆ ನಿವಾಸಿ, ಯಾರೂ ಇಲ್ಲದೆ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಇದು ಕೂಡಲೇ ಅವರು ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಬೇರೆ ಕಡೆಗೆ ಹಾಕ್ಬೇಕದನ್ನ. ಆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಸುರೇಶಲ್ಲಿ ಈಗ ಮನವಿ ಮಾಡಿದ್ದೀನಿ ಸರ್. ಈಗ ಲೇಔಟ್ ತೊಗೊಂಡವ್ರೆ ಅವರೆಲ್ಲ ನನಗೆ ಬೈತಾ ಇದ್ದಾರೆ. ಈಗ ಸೈಟು ನಾವು ಹಿಂದೆ 25 ವರ್ಷದಿಂದ ದುಡ್ಡು ತೊಗೊಂಡಿದ್ದೀವಿ, ನೀವು ಸಮಸ್ಯೆ ಏನು ಸರ್ ಇದು ಬಗೆಹರಿಸಲ್ವಾ ನೀವು? ಯಾಕೆ ಸರ್ ಈಗ ನೀವು ಹೆಂಗೆ ಅದು ಕನೆಕ್ಟಿವಿಟಿ ಮಾಡಿಸ್ಕೊಟ್ರಿ ಅವ್ರಿಗೆ ಅಂದ ಕಾಲದಲ್ಲಿ ಅಂತ ಕೇಳ್ತಾರೆ. ನಾವೊಂದು ಮಾನವೀಯತೆ ದೃಷ್ಟಿಯಿಂದ ಕನೆಕ್ಷನ್ ಮಾಡ್ಕೊಳ್ಳಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಅವರು ನಮ್ಗೆ ಗೊತ್ತಿಲ್ಲದೆ ಗಮನಕ್ಕೆ ತಂದು ಕನೆಕ್ಷನ್ ಮಾಡ್ಕೊಂಬಿಟ್ಟವ್ರೆ. ಈಗ ಕೂಡಲೇ ಅದೇನು ಕನೆಕ್ಷನ್ ಮಾಡಿದ್ದಾರೆ ಅದನ್ನ ಒಂದು ಸರಿಪಡಿಸ್ಬೇಕು. ಮತ್ತು 1 ಅಡಿ ಪೈಪ್ ಏನು ಹಾಕಿದ್ದಾರೆ ಅದು ಕೂಡಲೇ ಡಿಸ್ಕನೆಕ್ಟ್ ಮಾಡಿಸ್ಬೇಕು. ಅದನ್ನ ನಮ್ದಿರೋದು 6 ಇಂಚ್ ಪೈಪ್ ಇದು. ಇಲ್ಲ ಅವರು 1 ಅಡಿ ಅವರು ಸರ್ಕಾರದಿಂದ 1 ಅಡಿ ಪೈಪೇ ಹಾಕೊಂಡು ಮನವಿ ಮಾಡಿಕೊಡ್ಬೇಕು. ಬಟ್ ನಾನು ಈ ಹೆಲ್ತ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಸಾರ್ವಜನಿಕವಾಗಿ ಅವರು ಸಾರ್ವಜನಿಕರಿಗೆ ಸ್ಪಂದಿಸಬೇಕು. ಅವರು ಯಾವುದೇ ಕಾರಣಕ್ಕೂ ಈಗ ನಿಮಗೂ ನಂಬರ್ ಕೊಟ್ಟೆ, ತಮ್ಮಲ್ಲೂ ಕೇಳ್ಕೊಂಡೆ ಮಾಡಿ ಸರ್ ಅಂದೆ, ಅವರು ಯಾವುದೇ ಕಾರಣಕ್ಕೂ ಎತ್ತಲ್ಲ, ಫೋನೇ ಎತ್ತಲ್ಲ. ಅಂದರೆ ಅವ್ರು ಹೆಲ್ತ್ ಇನ್ಸ್ಪೆಕ್ಟ್ರು ಸಾರ್ವಜನಿಕವಾಗಿ ಇನ್ನೇನು ಸಾಲ್ವ್ ಮಾಡ್ತಾರೆ ಅನ್ನೋದು ನನಗೆ ಗಮನ ಹರಿಸೋಕ್ಕೆ ನಾವು ಒಂದು ಸಲನೂ ಹೋದಾಗ ಒಂದು ಸಲಿನೂ ಸಿಕ್ಕಿಲ್ಲ ಅವರು. ಸರ್ ನಮ್ದು ಅದೇ ಮನೆ, ನಾವು ಅಲ್ಲೇ ಇರೋದು. ನಾನು ಒಂದು 30-40 ಸರಿ ಹೇಳಿದ್ದೀನಿ ಇದೇ ಥರ ಆಗಿದೆ. ಅವ್ರು ಬಂದಾಗಿಂದಲ್ಲ, ಬಂದಾಗ ಮುಂಚೆಯಿಂದನೂ ಆಗಿದೆ. ಅದಕ್ಕೋಸ್ಕರ ಹೇಳಿದೆ, ಅವ್ರು ರೆಸ್ಪಾಂಡ್ ಮಾಡ್ತಾಯಿಲ್ಲ. ಏನು ಸಮಸ್ಯೆ ಆಗ್ತಿದೆ ನಿಮಗೆ ಇದರಿಂದ? UGD ಲೈನ್ ಸರ್, ಆ ಡ್ರೈನೇಜು ಬಿಡ್ತವ್ರೆ. UGD ಲೈನ್ ಕನೆಕ್ಟ್ ಮಾಡಿಲ್ಲ ಅವರು, ಡ್ರೈನೇಜು ಬಿಡ್ತವ್ರೆ. ರೋಡಿಗೆ ಬರ್ತಾಯಿದೆ ನೀರು, ತೊಂದರೆ ಆಗ್ತಾಯಿದೆ. ನಾವು ಗಾಡಿನೇ ತೆಗಿತಾಯಿಲ್ಲ ಸರ್, 15 ದಿನ ಆಯಿತು ಗಾಡಿ ತೆಗಿಯೋಕ್ಕಾಯ್ತಲ್ಲ. ಫುಲ್ ಸ್ಮೆಲ್ ಬರ್ತಿದೆ. ಫುಲ್ ಸ್ಮೆಲ್ಲು ಸರ್. ಎಲ್ಲ ಮಕ್ಕಳೆಲ್ಲ ಅವರೇ ಸರ್, ಸೊಳ್ಳೆಗಳು ಜಾಸ್ತಿ ಅದರಿಂದ.